ಹಾಯ್ ಎಲ್ರಿಗೂ ನಮಸ್ಕಾರ. ನೀವೇನಾದರೂ ಮೆಶೋನಲ್ಲಿ ಸಪ್ಲೈ ಮಾಡ್ತಾ ಇದ್ದರೆ ನಿಮಗೆ ಆರ್ಡರ್ಸ್ ಬಂದರೆ ಅದರಲ್ಲಿ ನೀವು ಲೇಬಲ್ಸ್ ಹೆಂಗೆ ಡೌನ್ಲೋಡ್ ಮಾಡ್ಕೋಬೇಕು ಅಂತ ಗೊತ್ತಾಗದೇ ಇದ್ದರೆ ನಿಮಗೆ ಇಲ್ಲಿ ಪೆಂಡಿಂಗ್ ಆರ್ಡರ್ಸ್ ಅಂತ ಇರುತ್ತೆ. ಅದು ಆರ್ಡರ್ ಮೇಲೆ ಕ್ಲಿಕ್ ಆರ್ಡರ್ ಆಕ್ಸೆಪ್ಟ್ ಮಾಡ್ಕೋಬೇಕು. ಆಕ್ಸೆಪ್ಟ್ ಮಾಡ್ಕೊಂಡ್ಮೇಲೆ ಅದು ರೆಡಿ ಟು ಶಿಪ್ ಟ್ಯಾಬಿಗೆ ಹೋಗುತ್ತೆ. ರೆಡಿ ಟು ಶಿಪ್ ಟ್ಯಾಬಿಗೆ ಬಂದಮೇಲೆ ಇಲ್ಲಿ ನಿಮಗೆಲ್ಲನೂ ನೀವು ಆಕ್ಸೆಪ್ಟ್ ಮಾಡ್ಕೊಂಡಿರೋ ಆರ್ಡರ್ಸ್ ಎಲ್ಲ ತೋರಿಸುತ್ತೆ. ನೋಡ್ಬೋದು, ನೀವು ಈ ಥರ ತೋರಿಸುತ್ತೆ. ಆವಾಗ ನೀವು ಇಲ್ಲಿ ಲೇಬಲ್ ಅಂತ ಕೊಟ್ಟಿರ್ತಾರೆ ಬ್ಲೂ ಕಲರಲ್ಲಿ, ಸೊ ಅದರ ಮೇಲೆ ಕ್ಲಿಕ್ ಮಾಡಬೇಕು, ಲೇಬಲ್ ಅಂತ. ಸೊ ಲೇಬಲ್ ಡೌನ್ಲೋಡ್ ಆಗುತ್ತೆ ಇವಾಗ. ಸೊ ಲೇಬಲ್ ಡೌನ್ಲೋಡ್ ಆದಮೇಲೆ ನೀವು ಅದನ್ನು ಇಲ್ಲಿ ನೋಡಿ, ಇಲ್ಲಿ ಕ್ಲಿಕ್ ಮಾಡಿದ ಕೂಡಲೇ ಲೇಬಲ್ ಡೌನ್ಲೋಡ್ ಆಯಿತು. ಇದು ಲೇಬಲ್ ಡೌನ್ಲೋಡ್ ಆದಮೇಲೆ ಇದು ನಿಮಗೆ ನಿಮ್ಮ ಗ್ಯಾಲರಿನಲ್ಲಿರುತ್ತೆ. ಸೊ ನೀವು ಅದನ್ನು ಈಸಿಯಾಗಿ ನೀವು ವಾಟ್ಸಪ್ಗೆ ಕಳಿಸ್ಕೋಬೋದು. ವಾಟ್ಸಪ್ಗೆ ಶೇರ್ ಮಾಡ್ಕೊಂಡ್ಮೇಲೆ ನೀವು ನಿಮ್ಮ ಹತ್ರದಲ್ಲಿರೋ ಯಾವುದಾದ್ರೂ ಜೆರಾಕ್ಸ್ ಸೆಂಟ್ರಲ್ಲಿ ಹೋಗ್ಬಿಟ್ಟು ಅದನ್ನು ಪ್ರಿಂಟೌಟ್ ತೊಗೊಂಡ್ಬಿಟ್ಟು ನಿಮ್ಮ ಕೊರಿಯರ್ ಕವರ್ ಮೇಲೆ ಅಟ್ಯಾಚ್ ಮಾಡಬೇಕು. ಸೊ ಹಾಗೆ ಇದರಲ್ಲಿ ನೀವು ಒನ್ಸ್ ನೀವು ಲೇಬಲ್ನ ಡೌನ್ಲೋಡ್ ಮಾಡ್ಕೊಂಡ್ಮೇಲೆ ಆರ್ಡರ್ನ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಮ್ಯಾನಿಫೆಸ್ಟ್ ಅಂತ ಕ್ಲಿಕ್ ಮಾಡಬೇಕು. ಆ ಮ್ಯಾನಿಫೆಸ್ಟ್ನ ಕ್ಲಿಕ್ ಮಾಡಿದಾಗ ನಿಮಗೆ ಕೊರಿಯರ್ ಯಾವುದು ಅಂತ ಗೊತ್ತಾಗುತ್ತೆ. ಸೊ ಇದು ಡೌನ್ಲೋಡೆಡು ನಿಮ್ಗೆ ಅಗೇನು ನಿಮ್ಮ ಡೌನ್ಲೋಡೆಡ್ ಡಾಕ್ಯುಮೆಂಟ್ಸಲ್ಲಿರುತ್ತೆ. ಸೊ ಆ ಮ್ಯಾನಿಫೆಸ್ಟ್ ಡಾಕ್ಯುಮೆಂಟಲ್ಲಿ ನಿಮಗೆ ನಿಮ್ದು ಯಾವ್ದು ಕೊರಿಯರ್ ಇದೆ ಅದನ್ನು ನೋಡ್ಬೋದು. ಸೊ ಆ ಕೊರಿಯರ್ ಬಂದ ಕೂಡಲೇ ನೀವೆಲ್ಲನೂ ಕೊರಿಯರ್ ಕವರ್ ಮೇಲೆ ನಿಮ್ಮದು ಲೇಬಲ್ನ ಅಟ್ಯಾಚ್ ಮಾಡಿಬಿಟ್ಟು ನೀವು ಅವ್ರಿಗೆ ಆರ್ಡರ್ನ ಕಳಿಸ್ಕೊಡ್ಬೋದು. ನೆಕ್ಸ್ಟ್ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ನೆಕ್ಸ್ಟ್ ಯಾವ ಥರ ವಿಡಿಯೋ ಬೇಕು ಅಂತಂದರೆ ಕಮೆಂಟ್ ಮಾಡಿ, ನಾನು ಹೆಲ್ಪ್ ಮಾಡ್ತೀನಿ. ಥ್ಯಾಂಕ್ ಯು.